ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಾನು ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇಲ್ಲಿ ಇದ್ದೇನೆ. ಇವತ್ತು ನನ್ನ ಜೊತೆ ಡಾಕ್ಟರ್ ವೆಂಕಟೇಶ್ MM ಅವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಏನಪ್ಪ ಅಂದರೆ, ಅಧಿಕ ಹಾಲು ಉತ್ಪಾದನೆಯಲ್ಲಿ ನಾವು ಹಸಿರು ಮೇವನ್ನು ಯಾವ ರೀತಿಯಿಂದ ಬಳಕೆ ಮಾಡಬಹುದು, ಇದರಿಂದ ಏನು ಲಾಭ ಆಗುತ್ತೆ ಅಂತ ಅನ್ನೋದನ್ನು ಮಾಹಿತಿ ಮಾಡ್ಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ಈ ಒಂದು ಹಸಿರು ಮೇವಿನ ಒಂದು ಮಹತ್ವದ ಕುರಿತು ಸಂಕ್ಷಿಪ್ತ ಒಂದು ಪರಿಚಯದೊಂದಿಗೆ ಆರಂಭ ಮಾಡಿ ಸರ್. ನಮಸ್ಕಾರ ಸರ್. ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ MM ಅಂತೇಳಿ, ಸಹಾಯಕ ಪ್ರಾಧ್ಯಾಪಕರು ಬೇಸಾಯಶಾಸ್ತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ತಿಳಿದಿರೋದಂತೆ ಇಂದಿನ ದಿನಗಳಲ್ಲಿ ಹಸುಗಳಲ್ಲಿ ಮೇಯಿಸಲೆಂದೇ ತಮ್ಮ ಹಿಡುವಳಿಯಲ್ಲಿ ಸ್ವಲ್ಪ ಜಾಗವನ್ನು ಕಾಯ್ದಿರಿಸುವ ಜೊತೆಗೆ ಊರಿನೊಟ್ಟುಗಳಿಗೆ ಹುಲ್ಲುಗಾವಲುಗಳು ಮತ್ತು ಗೋಮಾಳಗಳನ್ನು ಸಹ ಹೊಂದಲಾಗಿತ್ತು. ಆದರೆ ಬದಲಾಗುತ್ತಿರುವ ಪರಿಸ್ಥಿತಿಯಲ್ಲಿ ಇವುಗಳು ಯಾವುದಕ್ಕೂ ಅವಕಾಶವಿಲ್ಲದಿರೋದಿಲ್ಲ. ಜಾನುವಾರುಗಳ ಉತ್ಪಾದನೆಯಲ್ಲಿ ವಿವಿಧ ಮೇವಿನ ಕೊರತೆ ಕಾಣಬರುತ್ತದೆ. ಉತ್ಪಾದನೆ ಹೆಚ್ಚಳಕ್ಕಾಗಿ ಸಂಕಲನ ಪದ್ಧತಿಯಲ್ಲಿ ಜಾನುವಾರುಗಳ ವಂಶಾಭಿವೃದ್ಧಿಗೆ ವಿಶೇಷ ಗಮನವನ್ನು ಕೊಡುತ್ತಿರುವುದರಿಂದ ಆಹಾರ ಪೂರೈಕೆ, ಅದರಲ್ಲಿ ಮುಖ್ಯವಾಗಿ ಮೇವಿನ ಬಗ್ಗೆ ಎಲ್ಲ ರೀತಿಯ ಕಾಳಜಿ ವಹಿಸುವುದು ಅತಿ ಅವಶ್ಯಕ. ಸಮಗ್ರ ಕೃಷಿ ಪದ್ಧತಿಯಲ್ಲಿ ಪಶುಸಂಗೋಪನೆ ಒಂದು ಅವಿಭಾಜ್ಯ ಘಟಕ ಆಗಿದೆ. ಇದರ ಅನ್ವಯ ಹೈನುಗಾರಿಕೆ ನಿರಂತರ ಆದಾಯ ಒದಗಿಸುವ ಕೃಷಿ ಪೂರಕ ಚಟುವಟಿಕೆಯಾಗಿದೆ. ಹೈನುಗಾರಿಕೆಯಲ್ಲಿ ನಮಗೆಲ್ಲ ತಿಳಿದಿರುವಂತೆ ಆಕಳು, ಎಮ್ಮೆ ಹಾಗೂ ಆಡು ಮುಂತಾದವುಗಳನ್ನು ಪೌಷ್ಟಿಕದಾಯಕ ಮೇವು ಅತ್ಯವಶ್ಯಕವಾಗಿದೆ. ಆದ್ದರಿಂದ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಹೆಚ್ಚು ಇಳುವರಿಯ ಮೇವಿನ ಬೆಳೆಗಳು ಅಳವಡಿಕೆ ಅನಿವಾರ್ಯವಾಗಿದೆ. ಅಲ್ಪ ಖರ್ಚಿನಲ್ಲಿ ಅಧಿಕ ಹಾಗೂ ಉತ್ತಮ ಗುಣಮಟ್ಟದ ಹಾಲನ್ನು ಪಡೆಯಬೇಕಾದರೆ ಪೌಷ್ಟಿದಾಯಕ ಹಸಿರು ಮೇವಿನ ಬೆಳೆಗಳಾದ ಮೇವಿನ ಮೆಕ್ಕೆಜೋಳ, ಮೇವಿನ ಜೋಳ, ಮೇವಿನ ಸಜ್ಜೆ, ಅಳಸಂದಿ, ಹುರುಳಿ, ಕುದುರೆಮೆಂತೆ ಹಾಗೂ ಸ್ಟೈಲೇಜ್ ಅಂತಹ ಬೆಳೆಗಳನ್ನು ಮೇವಾಗಿ ಬೆಳೆಸುವುದರಿಂದ ಹಾಗೂ ಬಹುವಾರ್ಷಿಕ ಮೇವಿನ ಬೆಳೆಗಳಾದ ಹೈಬ್ರಿಡ್ ನೇಪಿಯರ್, ಗಿಣಿ ಹುಲ್ಲು, ಸಿಗ್ನಲ್ ಹುಲ್ಲು, ರೋಡ್ಸ್ ಹುಲ್ಲುಗಳು ಇವುಗಳ ಬೆಳೆಸಿ ಉಪಯೋಗಿಸುವುದರಿಂದ ಇಂಡಿ ಹಾಗೂ ಮಿಶ್ರ ಲಾಭಾಂಶಗಳ ಬಳಕೆಯ ಪ್ರಮಾಣ ಹಾಗೂ ತಗಲುವ ಖರ್ಚನ್ನು ಕಡಿಮೆಗೊಳಿಸಿ ಅಧಿಕ ಲಾಭವನ್ನು ಪಡೆಯಬೇಕಾಗಿದೆ. ಮೇವಿನ ಬೆಳೆಗಳನ್ನು ನಾವೆಲ್ಲ ತಿಳಿದಿರುವಂತೆ ಏಕದಳ ಮತ್ತು ದ್ವಿದಳ ಮತ್ತು ಮೇವಿನ ಮರಗಳನ್ನು 3 ರೀತಿ ವಿಂಗಡಣೆ ಮಾಡ್ತೀವಿ. ಏಕದಳದಲ್ಲಿ ವಾರ್ಷಿಕ ಹಾಗೂ ಮತ್ತು ಬಹುವಾರ್ಷಿಕ ಮೇವಿನ ಬೆಳೆಗಳಿದ್ದಾವೆ. ಅದೇ ರೀತಿ ದ್ವಿದಳದಲ್ಲಿ ವಾರ್ಷಿಕ ಮತ್ತು ಬಹುವಾರ್ಷಿಕ ಮೇವಿನ ಬೆಳೆಗಳನ್ನು ವಿಂಗಡಣೆ ಮಾಡಬಹುದಾಗಿದೆ. ಈಗ ಏಕದಳ ಮೇವಿನ ಬೆಳೆಗಳಂತ ಹೇಳಿದ್ರಿ, ಇದರಲ್ಲಿ ಈಗ ವಾರ್ಷಿಕವಾಗಿ ನಾವು ಬೆಳೀತಕ್ಕಂಥ ಒಂದು ಬೆಳೆಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ನಮಗೆಲ್ಲ ತಿಳಿದಿರುವಂತೆ ಮೇವಿನ ಮೆಕ್ಕೆಜೋಳ ಇದು ಮುಖ್ಯವಾದ ಮೇವಿನ ಬೆಳೆಯಾಗಿದ್ದು, ಬಿತ್ತನೆ ಮಾಡಿ 90 ದಿವಸಗಳು ಅಂದರೆ ಹಾಲುಗಳಾದಾಗ ಕಟಾವಿಗೆ ಬರುವುದು. ಈಗ ಹಸಿರು ಮೇವಿನಲ್ಲಿ ನಮಗೆಲ್ಲ ತಿಳಿದಿರುವಂತೆ ಸಸಾರಜನಕ ಆಗಿರ್ಬೋದು, ಕೊಬ್ಬಿನಾಂಶ ಆಗಿರ್ಬೋದು, ನಾರಿನಾಂಶ ಸರಿಯಾದ ಪ್ರಮಾಣದಲ್ಲಿ ಇರುತ್ತದೆ. ಇದೆಲ್ಲ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಈ ಕ್ಷೀರಾಮೃತ ಅಂತಂದರೆ ಆಫ್ರಿಕನ್ ಟಾಲ್ ಅಂತ ಉತ್ತಮ ತಳಿಯಾಗಿದ್ದು, ಇದು ಎಕರೆಗೆ 25 ರಿಂದ 30 kg ಬೀಜ ಬೇಕಾಗ್ತದೆ. ಸಾಲಿಂದ ಸಾಲಿಗೆ ಅಟ್ಲೀಸ್ಟ್ ಮಿನಿಮಮ್ ಒಂದು ಅಂತರ ಕೊಟ್ಟು 30 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡಿದರೆ ವರ್ಷದ ಎಲ್ಲ ಅವಧಿಯಲ್ಲಿ ಬೆಳೆಯಬಹುದಾಗಿದೆ. ಇಡೀ ಬೆಳೆ ಪ್ರತಿ ಎಕರೆಗೆ 60 kg ಸಾರಜನಕ, 40 kg ರಂಜಕ, 20 kg ಪೊಟ್ಯಾಷ್ ಒದಗಿಸುವ ರಸಗೊಬ್ಬರನ್ನು ಕೊಡಬೇಕು. ನಮಗೆಲ್ಲ ತಿಳಿದಿರಂತೆ ಸಮಗ್ರ ಕೃಷಿಯಲ್ಲಿ ಹಣ್ಣು ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ಸಹ ಬೆಳೆಯಬಹುದಾಗಿದೆ. ಇಡಿಯಾಗಿ ಬೆಳೆದಾಗ ಎಕರೆಗೆ 12 ರಿಂದ 16 ಟನ್ನಷ್ಟು ಮಳೆಯಾಶ್ರಿತ ಪ್ರದೇಶದಲ್ಲಿ ಹಾಗೂ 18 ರಿಂದ 20 ಟನ್ನಷ್ಟು ನೀರಾವರಿ ಪ್ರದೇಶದಲ್ಲಿ ಹಸಿರು ಮೇವನ್ನು ಪಡೆಯಬಹುದಾಗಿದೆ. ಅದೇ ರೀತಿ ನಿಮಗೆಲ್ಲ ಗೊತ್ತಿರುವಂತೆ ಮೇವಿನ ಜೋಳ. ಈ ಮೇವಿನ ಜೋಳ ಅಂತ ಹೇಳಿದರೆ ಇದು ಒಣ ಹವೆ ಇರುವ ಪ್ರದೇಶಗಳಿಗೆ ಸೂಕ್ತವಾದ ಮೇವಿನ ಬೆಳೆಯಾಗಿದ್ದು, ಇದು ಬಿತ್ತನೆ ಮಾಡಿ 70 ರಿಂದ 70 ದಿನಗಳಲ್ಲಿ ಕಟಾವಿಗೆ ಬರುವುದು. ಮತ್ತು ಹಸಿರು ಮೇವಿನಲ್ಲಿ ನಮಗೆ ತಿಳಿದಿರೋದಂತೆ ಮುಖ್ಯವಾಗಿ ಕ್ಷೀರಸಾಗರ, DFJ1 ಅಂತ ಮತ್ತು ಸಿಹಿ ಮೇವಿನ ಜೋಳ SSV74 ಈ ನಮ್ಮ ಭಾಗದಲ್ಲಿ ಎಲ್ಲ ರೈತರುಗಳಲ್ಲಿ ಇದು ಸಿಗ್ತವೆ. ಇದು ಪ್ರತಿ ಎಕರೆಗೆ 12 kg ಬೀಜವನ್ನು ಸಾಲಿಂದ ಸಾಲಿಗೆ 30 ಸೆಂಟಿಮೀಟರ್ ಅಂತರದಲ್ಲಿ ಮುಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಸಹ ಬಿತ್ತನೆ ಕೈಗೊಳ್ಳಬಹುದಾಗಿದೆ. ಇಡೀ ಬೆಳೆಗೆ ಪ್ರತಿ ಎಕರೆಗೆ 40 kg ಸಾರಜನಕ, 25 kg ರಂಜಕ, 15 kg ಪೊಟ್ಯಾಷ್ ಅನ್ನು ಒದಗಿಸುವ ರಸಗೊಬ್ಬರನ್ನು ಕೊಡಬೇಕು. ಒಟ್ಟಾಗಿ ಪ್ರತಿ ಎಕರೆಗೆ 12 ರಿಂದ 16 ಟನ್ನಷ್ಟು ಮಳೆಯಾಶ್ರಿತ ಪ್ರದೇಶದಲ್ಲಿ, ಅದೇ ರೀತಿ 16 ರಿಂದ 20 ಟನ್ನಷ್ಟು ನೀರಾವರಿ ಪ್ರದೇಶದಲ್ಲಿ ಹಸಿರು ಮೇವನ್ನು ಇಳುವರಿ ಪಡೆಯಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ತಿಳಿದಿರುವಂತೆ ಬಹುವಾರ್ಷಿಕ ಮೇವಿನ ಜೋಳ ಒಂದು ಮುಖ್ಯವಾದ ಬೆಳೆಯಾಗಿದೆ. ಜೋಳದ ದಂಟು ಉತ್ತಮ ಮೇವು, ಅದರಲ್ಲೂ ಹಿಂಗಾರಿ ಜೋಳದ ದಂಟನ್ನು ಪಶುಗಳಿಗೆ ತಿನ್ನಿಸಿದ್ರಲ್ಲಿ ಪಶುಗಳ ಶಕ್ತಿಯುತವಾಗುತ್ತದೆ ಎಂಬುದು ರೈತರ ಅನುಭವ. ಹೀಗಾಗಿ ವಿವಿಧ ಮೇವಿನ ಬೆಳೆಗಳಲ್ಲಿ ಜೋಳ ಒಂದು ಮುಖ್ಯ ಪಾತ್ರ ವಹಿಸುತ್ತದೆ. ಸಾಮಾನ್ಯವಾಗಿ ಜೋಳದ ಬೆಳೆಯನ್ನು ಮುಂಗಾರು ಮತ್ತು ಹಿಂಗಾರಿನಲ್ಲಿ ಬೆಳೆದು ಸಾಧ್ಯವಾದರೆ 1-2 ಕೂಳೆ ಬೆಳೆಯನ್ನು ಪಡೆದುಕೊಂಡು ಬೆಳೆಯನ್ನು ಅರಗುವುದು ಅಭ್ಯಾಸವಾಗಿದೆ. ಏಕೆಂದರೆ ಈವರೆಗೆ ಬೆಳೆಯುತ್ತಿರುವ ಜೋಳದ ತಳಿಗಳೆಲ್ಲ ಕಾಳಿಗಾಗಿ ಅಥವಾ ಮೇವಿಗಾಗಿ ಬೆಳೆಯುವುದು ಏಕವಾರ್ಷಿಕ ಬೆಳೆಗಳಾಗಿದೆ. ಭೂಮಿ ಉಳುಮೆ, ಬೀಜ ಮತ್ತು ಬಿತ್ತನೆ ಖರ್ಚು ಪ್ರತಿ ಎಕರೆಗೆ ವಹಿಸಬೇಕಾಗ್ತದೆ. ಈ ರೀತಿಯ ಗೋಚಿಲ್ಲದೆ
ಬೆಳೆಯಬಹುದಾದ ಹೊಸ ಆವಿಷ್ಕಾರ ಅಂದರೆ ಬಹುವಾರ್ಷಿಕ ಮೇವಿನ ಬೆಳೆ. ಇದರಲ್ಲಿ ಮುಖ್ಯವಾಗಿ COFS 29 ಮತ್ತು 31 ಹೊಸ ತಳಿಗಳಾಗಿದೆ. ಇದು ಸಂಕರಣ ತಳಿಯಲ್ಲ, ಆದ್ದರಿಂದ ಪ್ರತಿ ಸಲ ಹೊಸ ಬೀಜ ಖರೀದಿಯ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ನೀರಾವರಿ ಹಾಗೂ ಒಣ ಬೇಸಾಯದಲ್ಲೂ ಸಹ ಬೆಳೆಯುವ ಬೆಳೆಯಾಗಿದ್ದು, ಒಣ ಬೇಸಾಯದಲ್ಲಿ ಬೇಸಿಗೆಯಲ್ಲಿ ಒಣಗಿ ಮಳೆಯಾದ ಕೂಡಲೇ ಮತ್ತೆ ಚಿಗುರು ಬೇವಿಗೆ ಕಟಾವಿಗೆ ಸಿದ್ಧವಾಗುತ್ತದೆ. ಈ ಬೆಳೆಯ ವಿಶಿಷ್ಟತೆ ಏನೆಂದರೆ ಇದು ಹೆಚ್ಚು ಕವಲುಗಳು ಮತ್ತು ತೆಳುವಾದ ಕಾಂಡ ಹೊಂದಿದೆ. ಇದರಲ್ಲಿ ಶೇಕಡಾವಾರು ಎಳೆ ಅಂಶ ಹೆಚ್ಚಾಗಿರೋದ್ರಿಂದ ಇದೊಂದು ರುಚಿಕರವಾದ ಮೇವಾಗಿದೆ. ಇದರಲ್ಲಿ ಹೆಚ್ಚು ಕಚ್ಚಾ ಸಸ್ಯರಜನಕ ಪ್ರಮಾಣ ಮತ್ತು ಕಡಿಮೆ ನಾರಿನಂಶ ಇರುತ್ತದೆ ಮತ್ತು ಕೀಟ ಮತ್ತು ರೋಗಗಳಿಂದ ಆಧಾರಿತ. ಸೊ ಒಣಮೇವಾಗಿಯೂ ಶೇಖರಿಸಬಹುದು. ಒಂದು ಎಕರೆಗೆ ಬೀಜಗೆ 5 kg ಬೀಜ ಬೇಕಾಗ್ತದೆ. ಮಿನಿಮಮ್ ನಂತರ ಒಂದು 30ರಿಂದ 15 ಸೆಂಟಿಮೀಟ್ರ್ ಸಾಲಿಂದ ಸಾಲಿಗೆ, ಬೀಜದಿಂದ ಬೀಜಕ್ಕೆ 15 ಸೆಂಟಿಮೀಟ್ರ್ ಅಂತರ ಕೊಡಬೇಕಾಗ್ತದೆ. ಮೊದಲನೇ ಬಿತ್ತನೆ ಮಾಡಿ ಪ್ರತಿ 60 ದಿನ ಒಳಗೆ ಕಟಾವಾಗಬೇಕು ಮಾಡ್ಬೋದು. ನಂತರ ಪ್ರತಿ 30ರಿಂದ 35 ದಿನಗಳಿಗೆ ಕಟಾವು ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಒಂದು ವರ್ಷಕ್ಕೆ 5 ಕಟಾವನ್ನು ವರ್ಷಕ್ಕೆ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಒಂದು ಎಕರೆಗೆ 60ರಿಂದ 70 ಟನ್ನಷ್ಟು ಹಸಿರು ಮೇವನ್ನು ಪ್ರತಿ ವರ್ಷಕ್ಕೆ ತೆಗೆದುಕೊಳ್ಳಬಹುದು. ಅದೇ ರೀತಿ ನಮಗೆ ಇನ್ನೊಂದು ಬೆಳೆ ಅಂತ ಹೇಳಿದ್ರೆ ಮುಖ್ಯವಾಗಿ ಮೇವಿನ ಸಜ್ಜೆ. ಇದನ್ನು ಕಡಿಮೆ ಫಲವತ್ತತೆ ಇರುವ ಭೂಮಿಯಲ್ಲಿಯೂ ಬೆಳೆಯಬಹುದಾಗಿದೆ. 50 ದಿನಗಳಿಗೆ ಕಟಾವಿಗೆ ಬರುತ್ತದೆ. ಇದನ್ನು ಮುಂಗಾರು ಮತ್ತು ಬೇಸಿಗೆಯಲ್ಲಿ ಸಹ ಬೆಳೆಯಬಹುದು. ಇದರಲ್ಲಿ ಮುಖ್ಯವಾಗಿ ದೀನಬಂಧು ಅಂದರೆ DFC 01 ಮತ್ತು DRS B2 ತಳಿಗಳು ಸೂಕ್ತ. ಇದು ಪ್ರತಿ ಎಕರೆಗೆ 6 kg ಬೀಜವನ್ನು ಸಾಲಿಂದ ಸಾಲಿಗೆ 30 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಇಡೀ ಬೆಳೆಗೆ ಪ್ರತಿ ಎಕರೆ 40 kg ಸಾರಜನಕ, 25 kg ರಂಜಕ ಮತ್ತು 16 kg ರಸಗೊಬ್ಬರಗಳನ್ನು ನೀರಾವರಿಗೆ ಬೆಳೆಗೆ ಉಪಯೋಗಿಸಬಹುದು. ಮಳೆಯಾಶ್ರಿತ ಬೆಳೆಗೆ ಪ್ರತಿ ಎಕರೆಗೆ 20 kg ಸಾರಜನಕ, 16 kg ರಂಜಕ ಮತ್ತು 8 kg ಪೊಟ್ಯಾಷಿಯಂ ಉಪಯೋಗಿಸಬೇಕು. ಪ್ರತಿ ಎಕರೆಗೆ ಮೂಲ ಬೆಳೆಯಿಂದ 10ರಿಂದ 12 ಟನ್ನಷ್ಟು ಹಾಗೂ ಕೂಳೆ ಬೆಳೆಯಿಂದ 5ರಿಂದ 6 ಟನ್ನಷ್ಟು ಹಸಿರು ಮೇವಿನ ಇಳುವರಿಯನ್ನು ಸಹ ಪಡೆಯಬಹುದಾಗಿದೆ. ಈಗ ಏಕದಳದಲ್ಲಿ ಬಹುವಾರ್ಷಿಕ ಬೆಳೆಗಳಿಗೆ ಬಂದರೆ ಯಾವ್ಯಾವು ಅಂತಂತ ಸ್ವಲ್ಪ ಹೇಳಿ ಸರ್. ನಮಗೆಲ್ಲ ಮುಖ್ಯವಾಗಿ ಗೊತ್ತಿರೋದಂತೆ ಈಗ ದೊಡ್ಡ ಪ್ರಮಾಣದಲ್ಲಿ ಡೈರಿ ಫಾರ್ಮಿಂಗು ಅಥವಾ ಕುರಿ ಸಾಕಾಣಿಕೆ ಮಾಡಬೇಕಂತ ಹೇಳಿದ್ರೆ ಮುಖ್ಯವಾಗಿ ಹೈಬ್ರಿಡ್ ನೇಪಿಯರ್ ಆಗಿರ್ಬೋದು, ಗಿಣಿ ಹುಲ್ ಆಗಿರ್ಬೋದು, ಜೊತೆಗೆ ಒಂದು ರೋಡ್ಸ್ ಹುಲ್ ಆಗಿರ್ಬೋದು ಮತ್ತು ಸಿಗ್ನಲ್ ಹುಲ್ ಆಗಿರ್ಬೋದು. ಇದು ಮುಖ್ಯವಾದ ಬೆಳೆಗಳಾಗಿದೆ. ಅಂದರೆ ಒಂದು ಸಾರಿ ಕಡ್ಡಿ ನಾಟಿ ಮಾಡಿದರೆ ಸುಮಾರು ಒಂದು 8ರಿಂದ 10 ವರ್ಷ ನಮಗೆ ಯಾವುದೇ ರೀತಿ ಇಲ್ಲದೆ ವರ್ಷಕ್ಕೆ ಸುಮಾರು 6ರಿಂದ 8 ಕಟಾವನ್ನು ಈಸಿಯಾಗಿ ತೆಗೆದುಕೊಳ್ಳಬಹುದು. ಅದರಲ್ಲಿ ಮುಖ್ಯವಾಗಿ ಹೇಳೋದಾದರೆ ನೇಪಿಯರ್ ಹೈಬ್ರಿಡ್ ಹುಲ್ಲು. ಈ ಬೆಳೆ ಅತ್ಯಂತ ಹೆಚ್ಚು ಮೇವಿನ ಇಳುವರಿ ಕೊಡುವಂಥ ಬೆಳೆ. ಇದು ನೀರಾವರಿಗೆ ಅತ್ಯವಶ್ಯಕ. ಇದರಲ್ಲಿ ನಮಗೆ ಇತ್ತೀಚಿನ ತಳಿಗಳೆಂದರೆ IGFRI 3 ಮತ್ತು 7 ಮತ್ತು ಅದೇ ರೀತಿ ನಮ್ಮ ಧಾರವಾಡದಿಂದ ರಿಲೀಸ್ ಮಾಡಿರೋ DHN 6 ಮತ್ತು ತಮಿಳುನಾಡಿಂದ ರಿಲೀಸ್ ಮಾಡಿರೋ CO1, CO2, CO3, CO4 ಮತ್ತು CO5. ಇತ್ತೀಚೆಗೆ ಗೊತ್ತಿರ್ಬೋದು ನಿಮಗೆಲ್ಲ ರೆಡ್ ನೇಪಿಯರ್ ಅಂತ ಮತ್ತು ಸೂಪರ್ ನೇಪಿಯರ್ ಅಂತೇಳಿ. ಅದೇ ರೀತಿ ನಮ್ಮ ಪಂಜಾಬಿಂದ ಒಂದು ಹೊಸ ತಳಿಯನ್ನು ರಿಲೀಸ್ ಮಾಡಿದ್ರು PBN 342 ಮತ್ತು ಬೆಂಗಳೂರಿಂದ ರಿಲೀಸ್ ಮಾಡಿರೋದ್ರಿಂದ BH10 ಮತ್ತು BH18 ಅಥವಾ ಹೊಸ ತಳಿಗಳಿದ್ದಾವೆ. ಈ ತಳಿಗಳಲ್ಲಿ ಎಳೆ ಅಂಶ ಹೆಚ್ಚಾಗಿದ್ದು ಶುಂಕಿನ ಅಂಶ ಇರುವುದಿಲ್ಲ. ಇದರಲ್ಲಿ ಬೀಜ ಆಗದ ಕಾರಣ ರೈತರು ಬೇರುಳ್ಳ ಗಡ್ಡೆಗಳು ಅಥವಾ ಕಡ್ಡಿಗಳಿಂದ ನಾಟಿ ಮಾಡಬೇಕು. ಪ್ರತಿ ಎಕರೆಗೆ 3 ಅಡಿ ಸಾಲಿನ ಅಂದರೆ ಸುಮಾರು ಒಂದು 5,000 ಬೇರು ಅಥವಾ ಕಡ್ಡಿಗಳು ಬೇಕಾಗ್ತದೆ. ಇದನ್ನು ಸಹ 3 ಅಡಿ ಸಸಿಯಿಂದ ಸಸಿಗೆ ಅಥವಾ ಸಾಲಿಂದ ಸಾಲಿಗೆ ಅಂತರವಿಟ್ಟು ನಾಟಿ ಮಾಡಬೇಕು. ನಾಟಿ ಮಾಡಿದ ನಂತರ ಮೊದಲನೇ ಕಟಾವು 2.5ರಿಂದ 3 ತಿಂಗಳಿಗೆ ಬರುತ್ತದೆ. ನಂತರ ಪ್ರತಿ 1.5 ತಿಂಗಳಿಗೆ ಕಟಾವನ್ನು ಮಾಡಬೇಕಾಗ್ತದೆ. ಹೀಗೆ ಒಟ್ಟು ವರ್ಷಕ್ಕೆ 5ರಿಂದ 6 ಕಟಾವುಗಳನ್ನು ಮಾಡಿದಲ್ಲಿ ಸುಮಾರು 100ರಿಂದ 120 ಟನ್ನಷ್ಟು ಹಸಿರು ಮೇವಿನ ಇಳುವರಿಯನ್ನು ಪ್ರತಿ ಎಕರೆಗೆ ಪಡೆಯಬಹುದು. ಈ ಬೆಳೆ ವಿಶೇಷವಾಗಿ ದೊಡ್ಡ ಪ್ರಮಾಣದ ಹೈನೋದ್ಯಮ ರೈತರಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಸಣ್ಣ ರೈತರು ಅಗತ್ಯಕ್ಕೆ ಅನುಗುಣವಾಗಿ ಬೆಳೆದು ಲಾಭ ಪಡೆಯಬಹುದು. ಅದೇ ರೀತಿ ನಿಮಗೆ ಈಗ ನೆರಳಿಗೆ ಈಗ ಈ ಭಾಗದಲ್ಲಿ ಅಡಿಕೆ ತೋಟ, ತೆಂಗಿನ ತೋಟ ಮತ್ತು ಕೆಲವರು ಮಾವಿನ ತೋಟ ಮಾಡ್ತಾರೆ. ನೆರಳಲ್ಲಿ ಸೂಕ್ತವಾದ ಬೆಳೆಗಳು ಅಂತ ಹೇಳಿದ್ರೆ ಒಂದು ಗಿಣಿ ಹುಲ್ಲು ಅಂತ ಹೇಳ್ತಾರೆ. ಇದೊಂದು ಉತ್ತಮ ಗುಣಮಟ್ಟದ ಮೇವಿನ ಇಳುವರಿ ಕೊಡುವ ಬೆಳೆಯಾಗಿದೆ. ಮುಖ್ಯವಾಗಿ BG1 ಮತ್ತು BG2 ಹೊಸ ತಳಿಗಳು ಇದಾಗಿದೆ. ಇದನ್ನು ಸಹ ಬೀಜದಿಂದ ಒಂದು ಎಕರೆಗೆ 2 kg ಬೀಜ ಬಿತ್ತನೆ ಅಥವಾ ಬೇರುಳು ಗಡ್ಡೆಗಳಿಂದ 12,000 ಒಂದು ಎಕರೆಗೆ ನಾಟಿ ಮಾಡಬೇಕು. ಅಂತರ ಸಹ 2 ಅಡಿ ಸಾಲಿನಿಂದ ಸಸಿಯಿಂದ ಸಸಿಗೆ ಅಥವಾ ಸಾಲಿಂದ ಸಾಲಿಗೆ ಇರಬೇಕು. ನಾಟಿ ಮಾಡಿ ಮೊದಲನೇ ಕಟಾವು 2 ತಿಂಗಳಿಗೆ, ನಂತರ ಪ್ರತಿ 1.5 ತಿಂಗಳಿಗೆ ಕಟಾವು ಮಾಡಬಹುದಾಗಿದೆ. ಒಂದು ವರ್ಷದಲ್ಲಿ 5ರಿಂದ 6 ಕಟಾವನ್ನು ಪಡೆಯಬಹುದು. ಈ ಬೆಳೆಯ ಒಟ್ಟು ಹಸಿರು ಮೇವಿನ ಇಳುವರಿ ಪ್ರತಿ ಎಕರೆಗೆ 45ರಿಂದ 50 ಟನ್ನಷ್ಟು ಹಸಿರು ಮೇವನ್ನು ಪಡೆಯಬಹುದು. ಈ ಬೆಳೆಯಲ್ಲಿ ಹಾಲು ಉತ್ಪಾದನೆ ಹೆಚ್ಚು ಅಂಶವಿದೆ. ನೆರಳಲ್ಲಿಯೇ ಹುಲುಸಾಗಿ ಬೆಳೆಯುವುದು ಈ ಬೆಳೆಯ ವಿಶೇಷತೆ. ಅದೇ ರೀತಿ ಗ್ರೇಜಿಂಗ್ ಗಿಣಿ ಹುಲ್ಲು ಈ ಬೆಳೆಯ ಇಳಿಜಾರು ಪ್ರದೇಶಕ್ಕೆ ಸೂಕ್ತವಾಗಿರುವುದರಿಂದ ಮಣ್ಣಿನ ಸವಕಳಿ ತಡೆಗಟ್ಟಬಹುದು. ಆದ್ದರಿಂದ ಬದುಕು ಗಟ್ಟಿ ಮಾಡಲು ಹಾಗೂ ಕೃಷಿ ಹೊಂಡದ ಸುತ್ತಲೂ ಬೆಳೆಯಲು ಸೂಕ್ತವಾಗಿದೆ. ನೆರಳಿನಲ್ಲಿಯೂ ಹುಲುಸಾಗಿ ಬೆಳೆಯುವುದರಿಂದ ಇದನ್ನು ತೋಟ ಪಟ್ಟೆಗಳಲ್ಲೂ ಸಹ ನಾಟಿ ಮಾಡಬಹುದು. ಬೀಜದಿಂದ ಆದರೆ ಪ್ರತಿ ಎಕರೆಗೆ 1ರಿಂದ 2 kg ಬೀಜ ಬೇಕಾಗ್ತದೆ. ಕಡ್ಡಿ ಅಥವಾ ಬೇರು ಅಂತ ಹೇಳಿದ್ರೆ ಎಕರೆಗೆ 12ರಿಂದ 15,000 ಬೇರುಳ್ಳ ಗಡ್ಡೆಗಳು ಅವಶ್ಯಕವಾಗಿದೆ. ಸಸಿಯಿಂದ ಸಸಿಗೆ ಮತ್ತು ಸಾಲಿಂದ ಸಾಲಿಗೆ 50 ಸೆಂಟಿಮೀಟರ್ ಅಂತರದಲ್ಲಿ ಅಂದರೆ 2 ಅಡಿ ಮಿನಿಮಮ್ ಒಂದು 2 ಅಡಿ ಅಂತರ ಬಿಟ್ಟು ನಾಟಿ ಮಾಡಬೇಕು.
ಮೊದಲನೇ ಕಟಾವು 2 ತಿಂಗಳಿಗೆ, ನಂತರ ಪ್ರತಿ 1.5 ತಿಂಗಳಿಗೆ ಒಂದು ಸರಿ ನಾವು ಕಟ್ ಮಾಡ್ಬೋದಾಗಿದೆ. ಈಗ ಮಾಡೋದರಿಂದ 1 ಎಕರೆಗೆ 5 ರಿಂದ 6 ಕಟಾವುಗಳು ಒಂದು ವರ್ಷದಲ್ಲಿ ಮಾಡಬಹುದು. ಸೊ 1 ಎಕರೆಗೆ 30 ರಿಂದ 40 ಟನ್ನಷ್ಟು ಹಸಿರು ಮೇವಿನ ಇಳುವರಿ ಪ್ರತಿ ಎಕರೆಗೆ ವರ್ಷಕ್ಕೆ ಪಡೆಯಬಹುದು. ಈ ಬೆಳೆ ಬೆಟ್ಟ ಪ್ರದೇಶದಲ್ಲಿ ಬೆಳೆಯಲು ಇಲ್ಲವೇ ಬಿಳಿ ಭೂಮಿ ಗೋಮಾಳ ಅಭಿವೃದ್ಧಿಗೊಳಿಸಲು ಸಹ ಉಪಯುಕ್ತವಾದ ಬೆಳೆಯಾಗಿದೆ. ಈ ನಮಗೆ ಇನ್ನೊಂದು ಮುಖ್ಯವಾಗಿ ತಿಳಿಯುವುದಂದರೆ ಸಿಗ್ನಲ್ ಹುಲ್ಲು. ಇದರ ವೈಜ್ಞಾನಿಕವಾಗಿ ಹೇಳಬೇಕಂತ ಹೇಳಿದರೆ ಇದರ ಹೂವು ರೈಲ್ವೆ ಸಿಗ್ನಲ್ಗೆ ಹೋಲುತ್ತದೆ. ಆದ್ದರಿಂದ ಇದರ ಸಿಗ್ನಲ್ ಹುಲ್ಲು ಎಂದು ಹೆಸರಿಸಲಾಗಿದೆ. ಇದರಲ್ಲಿ ಮುಖ್ಯವಾಗಿ ನಮಗೆ ತಿಳಿದರೆ 9.2% ಅಂದರೆ ಶೇಕಡ ಕಚ್ಚಾ ಸಸ್ಯರಜನಕ, ಶೇಕಡ 60 ರಿಂದ 62ರಷ್ಟು ಜೀರ್ಣಾಗುವಿಕೆ ಅಂಶ ಇರುವುದರಿಂದ ಇದರ ವಿಶೇಷ ಗುಣಗಳು ಒಣ ಪ್ರದೇಶ ಮತ್ತು ಬಂಜರು ಭೂಮಿಯಲ್ಲಿಯೂ ಸಹ ಬೆಳೆಯಬಹುದು. ಬೇಸಿಗೆಯಲ್ಲೂ ಸಹ ಸುಮಾರಾಗಿ ಹಸಿರಾಗಿರುವುದು ಈ ಬೆಳೆಯ ವಿಶೇಷತೆ. ಯಾವುದೇ ರೋಗ ಇಲ್ಲವೇ ಕೀಟಗಳಿಂದ ಅಬಾಧಿತವಾಗಿರುತ್ತದೆ. ಪಶು ಮೇಯುವ ಒತ್ತಡವಿದ್ದಲ್ಲಿ ಹುಲಸಾಗಿ ಬೆಳೆಯುವುದು. ಪಶುಗಳಿಗೆ ರುಚಿಕರ ಹಾಗೂ ಸ್ವಾದಿಷ್ಟ ಮೇವು ಸಿಗುತ್ತದೆ. ಮಣ್ಣಿನ ಸವಕಳಿ ತಡೆಗಟ್ಟುತ್ತದೆ. ಇದನ್ನು ಹಸಿರು ಒಣ ಮೇವಿಗೆ ಸಹ ಶೇಖರಣೆ ಮಾಡಬಹುದಾಗಿದೆ. ಈ ಬೆಳೆಯನ್ನು ಈಗಾಗಲೇ ಅನೇಕ ಸಣ್ಣ ರೈತರು ಬೆಳೆದು ತಮ್ಮ ಪಶುಗಳಿಗೆ ಸುಧಾರಿತ ಪೌಷ್ಟಿಕಯುಕ್ತ ಮೇವನ್ನು ಕೊಡುತ್ತಿದ್ದಾರೆ. ಮಣ್ಣು ಸವಕಳಿಯನ್ನು ತಡೆಯುವ ಗುಣಧರ್ಮ ಹೊಂದಿದ್ದು ಇದನ್ನು ಬದುಗಳ ಮೇಲೆ ಬೆಳೆದಲ್ಲಿ ಬದುಗಳ ಸ್ಥಿರೀಕರಣ ಜೊತೆಗೆ ಮೇವನ್ನು ಸಹ ಕಾಲಕ್ಕೂ ಕಟಾವು ಮಾಡಬಹುದು. ಇದರಂತೆ ಇತರ ಇಳಿಜಾರು ಪ್ರದೇಶಗಳಲ್ಲಿ ಉದಾಹರಣೆ ಕೃಷಿ ಹೊಂಡದ ಸುತ್ತಲೂ ನೀರು ಹರಿದು ಹೋಗುವ ಕಾಲುವೆಯ ಇಬ್ಬದಿಯಲ್ಲಿ ಸಹ ಈ ಹುಲ್ಲನ್ನು ಬೆಳೆಯಬಹುದು. ಇದರಿಂದ ಕೃಷಿ ಕ್ಷೇತ್ರದ ಸದುಪಯೋಗ ಹಾಗೂ ಪಶು ಆಹಾರದ ಖರ್ಚು ಸಹ ಕಡಿಮೆ ಮಾಡಬಹುದಾಗಿದೆ. ಈಗ ಇನ್ನೊಂದು ಹುಲ್ಲು ಹೇಳ್ಬೇಕಂದ್ರೆ ರೋಡ್ಸ್ ಹುಲ್ಲು. ಇದು ಹೆಚ್ಚು ಪೌಷ್ಟಿಕಯುಕ್ತ ಹುಲ್ಲು. ಇದು ಸವಳು ಭೂಮಿಯಲ್ಲಿ ಬೆಳೆದರೆ ಸವಳಿನ ಅಂಶ ಕಡಿಮೆ ಮಾಡುತ್ತದೆ ಮತ್ತು ಕಡಿಮೆ ಮಳೆ ಪ್ರದೇಶದಲ್ಲೂ ಸಹ ಇದನ್ನು ಬೆಳೆಯಬಹುದು. 6 ತಿಂಗಳವರೆಗೆ ಬರ ತಡೆದುಕೊಳ್ಳುವ ಗುಣಧರ್ಮ ಹೊಂದಿರುತ್ತದೆ. ಈ ಬೆಳೆಗೆ ಕೆಂಪು ಮಿಶ್ರಿತ ಮಣ್ಣು ಅವಶ್ಯಕ. ಇದು ಮಣ್ಣಿನ ಸವಕಳಿ ತಡೆಗಟ್ಟುತ್ತದೆ. ಈಗ ಬೇರಿಂದ ನಾಟಿ ಮಾಡಿದ್ರೆ 15 ರಿಂದ 18,000 ಬೇರು ಬೇಕಾಗ್ತದೆ. ಅಥವಾ ಬೀಜ ಆಗದಂತೇಳಿದ್ರೆ 1 kg ಬೀಜ 1 ಎಕರೆಗೆ ಸಾಕಾಗ್ತದೆ. ಪ್ರತಿ 3 ತಿಂಗಳಿಗೆ ಮೊದಲನೇ ಕಟಾವು 3 ತಿಂಗಳಿಗೆ ಬಂದರೆ ತದನಂತರ ಪ್ರತಿ 1.5 ತಿಂಗಳಿಗೆ ಒಂದ್ಸರಿ ಕಟಾವು ಮಾಡಬಹುದಾಗಿದೆ. ಈ ರೀತಿ ಮಾಡೋದ್ರಿಂದ 1 ಎಕರೆಗೆ 40 ರಿಂದ 50 ಟನ್ನಷ್ಟು ನಾವು ಹಸಿ ಮೇವನ್ನು 1 ಎಕರೆಗೆ ಪಡೆಯಬಹುದಾಗಿದೆ. ಈಗ ದ್ವಿದಳ ಧಾನ್ಯದ ಒಂದು ಮೇವಿನ ಬೆಳೆಗಳಿಗೆ ಬಂದರೆ ವಾರ್ಷಿಕವಾಗಿ ಯಾವ ಬೆಳೆಗಳು ಮತ್ತು ಬಹುವಾರ್ಷಿಕವಾಗಿ ಯಾವ ಬೆಳೆಗಳು ಅಂತ ಸ್ವಲ್ಪ ಹೇಳಿ ಸರ್. ಅದೇ ರೀತಿ ನಮಗೆ ವಾರ್ಷಿಕ ಬೆಳೆಗಳು ಅಂತ ಹೇಳಿದ್ರೆ ಮೇವಿನ ಅಳಸಂದೆ ಆಗಿರ್ಬೋದು, ಮೇವಿನ ಉರುಳಿ ಆಗಿರ್ಬೋದು. ಅದೇ ರೀತಿ ಬಹುವಾರ್ಷಿಕ ಬೆಳೆಗಳು ಅಂತ ಹೇಳಿದ್ರೆ ಕುದುರೆ ಮೆಂತೆ, ಸ್ಟೈಲೋಜಂತಸ್ ಅಂತ ಹೇಳ್ಬೋದು. ಈಗ ನಮಗೆ ಮೊದಲನೇದಾಗಿ ಮೇವಿನ ಅಳಸಂದೆ ಬಗ್ಗೆ ಹೇಳೋದಾದರೆ ಇದು ವಾರ್ಷಿಕ ಮೇವಿನ ಬೆಳೆಯಾಗಿದ್ದು ಕಾಯಿ ಕಟ್ಟುವ ಹಂತದಲ್ಲಿ ಅಂದರೆ ಸುಮಾರು 70 ದಿನಗಳಲ್ಲಿ ಕಟಾವು ಮಾಡಬೇಕು. ಇದರಲ್ಲಿ ಮುಖ್ಯವಾಗಿ ಸ್ವಾದ್ ಅಂತ ಒಂದು ತಳಿ ಇದೆ. ಇದು ನಮ್ಮ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಿಲೀಸ್ ಮಾಡಿದ್ರು. ಅದೇ ರೀತಿ ಒಂದು MFC ನಮ್ಮ ಮಂಡ್ಯ ಕ್ಯಾಂಪಸ್ಸಿಂದ MFC 08 ಮತ್ತು MFC 09 ಅಂತೇಳಿ ಬಿತ್ತನೆಗೆ ಒಳ್ಳೆಯ ಸೂಕ್ತವಾಗಿದೆ. ಸಾಲಿನಿಂದ ಸಾಲಿಗೆ ಅಂತರ 30 ಸೆಂಟಿಮೀಟರ್ ಅಂತರ ಇದ್ದಲ್ಲಿ ಬಿತ್ತನೆಗೆ 45 kg ಬೀಜ ಬೆಳೆಸಬೇಕು. ಬೆಳೆಯಲ್ಲಿ ಶೇಕಡ 50 ಭಾಗ ಹೂ ಬಂದ ನಂತರ ಕಟಾವು ಮಾಡಬೇಕು. ಈ ಬೆಳೆಯನ್ನು ಮಿಶ್ರ ಬೆಳೆಯಾಗಿ ಸಹ ಮೇವಿನ ಬೆಳೆ ಮತ್ತು ಮೇವಿನ ಮೆಕ್ಕೆಜೋಳ ಬೀಜದೊಂದಿಗೆ ಸೇರಿಸಿಯೂ ಬಿತ್ತನೆ ಮಾಡಬಹುದು. ಇಡೀ ಬೆಳೆಯಾಗಿ ಬೆಳೆದ್ರಿಂದ ಪ್ರತಿ ಎಕರೆಗೆ 12 ಟನ್ ಹಸಿರು ಮೇವು ಹಾಗೂ ಮಿಶ್ರ ಬೆಳೆಯಾಗಿ ಪ್ರತಿ ಎಕರೆಗೆ 6 ಟನ್ ಹಸಿರು ಮೇವನ್ನು ಇಳುವರಿಯನ್ನು ಪಡೆಯಬಹುದಾಗಿದೆ. ಅದೇ ರೀತಿ ಮೇವಿನ ಉರುಳಿ ಬಗ್ಗೆ ಹೇಳಿದೆ ಅಂತ ಹೇಳಿದರೆ ಇದು ಸಹ ವಾರ್ಷಿಕ ಮೇವಿನ ಬೆಳೆಯಾಗಿದ್ದು ಕಾಳು ಕಟ್ಟುವ ಹಂತದಲ್ಲಿ ಅಂದರೆ ಒಂದು 80 ದಿವಸಗಳಲ್ಲಿ ಇದನ್ನು ಕಟಾವು ಮಾಡಬಹುದಾಗಿದೆ. ಇದು ಹೆಚ್ಚು ಪೌಷ್ಟಿಕಾಂಶ, ಜೀವಸತ್ವಗಳು, ಖನಿಜಾಂಶಗಳು ಹಾಗೂ ಶರ್ಕರ ಪಿಷ್ಟಗಳಿಂದ ಕೂಡಿದ ರುಚಿಕರವಾದ ಮೇವು. ಇದರಲ್ಲಿ ಮುಖ್ಯವಾಗಿ ದೀನನಾಥ DFH ಅಂತ ಈ ತಳಿ ಬಿತ್ತನೆಗೆ ಸೂಕ್ತವಾಗಿರುತ್ತೆ. ಪ್ರತಿ ಎಕರೆಗೆ 12 kg ಬೀಜವನ್ನು ಸಾಲಿಂದ ಸಾಲಿಗೆ 30 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಪ್ರತಿ ಎಕರೆಗೆ 6 kg ಸಾರಜನಕ, 12 kg ರಂಜಕನ ಒದಗಿಸುವ ರಸಗೊಬ್ಬರಗಳನ್ನು ಬಿತ್ತನೆ ಸಮಯದಲ್ಲಿ ಬಿತ್ತನೆಗೆ ಮುಂಚೆ ಹಾಕಬೇಕು. ಬೆಳೆಯಲ್ಲಿ ಶೇಕಡ 50 ಭಾಗ ಹೂ ಬಂದ ನಂತರ ಮೇವಿಗಾಗಿ ಕಟಾವು ಮಾಡಬೇಕು. ಕಾಯಿ ಕಟ್ಟುವ ಹಂತದಲ್ಲಿ ಕಟಾವು ಮಾಡಿದರೆ ಎಕರೆಗೆ 6 ಟನ್ ಹಸಿರು ಮೇವು ಇಳುವರಿಯನ್ನು ಸಹ ಪಡೆಯಬಹುದಾಗಿದೆ. ಇದರಲ್ಲಿ ಬಹುವಾರ್ಷಿಕ ದ್ವಿದಳ ಧಾನ್ಯಗಳಂದರೆ ಮುಖ್ಯವಾಗಿ ಕುದುರೆ ಮೆಂತೆ ಮತ್ತು ಸ್ಟೈಲೋಜಂತಸ್. ಇದು ಬಹುವಾರ್ಷಿಕ ಮೇವಿನ ಬೆಳೆಯಾಗಿದ್ದು ಕುದುರೆ ಮೆಂತೆ ಹೂವಾಡುವ ಹಂತದಲ್ಲಿ ಮೊದಲನೇ ಕಟಾವು 60 ದಿವಸಗಳ ನಂತರ ಪ್ರತಿ 20 ರಿಂದ 20 ದಿನಗಳಿಗೊಮ್ಮೆ ಮಾಡಬಹುದಾಗಿದೆ. ಈ ಬೆಳೆಯನ್ನು ಶೇಕಡ 50ರಷ್ಟು ಹೂವಾಡುವ ಹಂತದಲ್ಲಿ ಕಟಾವು ಮಾಡಿದ್ರೆ ಭಾಳ ಇಳುವರಿ ಬರ್ತದೆ. ಇದು ಇಡಿಯಾಗಿ ಬೆಳೆದಾಗ ಪ್ರತಿ ಎಕರೆಗೆ ಒಂದು 12 ರಿಂದ 15 ಟನ್ನಷ್ಟು ಹಸಿರು ಮೇವನ್ನು ಪಡೆಯಬಹುದಾಗಿದೆ. ಅದೇ ರೀತಿ ಸ್ಟೈಲೋಜಂತಸ್ ಇದು ಸಹ ಬಹುವಾರ್ಷಿಕ ಮೇವಿನ ಬೆಳೆಯಾಗಿದ್ದು ಹೂವಾಡುವ ಹಂತದಲ್ಲಿ ಕಟಾವು ಮಾಡಿ ಬೆಳೆಯ ಸದಾ ಕಾಲ ಚಿಗುರು ಬೆಳೆಯುವ ಬೆಳೆಯಾಗಿದ್ದು ಬಿತ್ತನೆಗೆ ಜೂನ್ ಮತ್ತು ಜುಲೈ ತಿಂಗಳು ಸೂಕ್ತ ಕಾಲ. ಕೆಂಪು ಮಣ್ಣು, ಕಪ್ಪು ಮಣ್ಣು ಮತ್ತು ಬಂಡೆಗಲ್ಲುಗಳನ್ನು ಒಳಗೊಂಡ ಜಮೀನು ಸಹ ಹಾಗೂ ಗುಡ್ಡಗಾಡು ಪ್ರದೇಶ ಸಹ ಬೆಳೆಯಬಹುದಾಗಿದೆ. ಮತ್ತು ಇದರಲ್ಲಿ ಮುಖ್ಯವಾಗಿ ಎಮಟಾ ಮತ್ತು ಸ್ಕ್ಯಾಬ್ರಾ ತಳಿಗಳು ಬಿತ್ತನೆಗೆ ಸೂಕ್ತ.
ಪ್ರತಿ ಎಕರೆಗೆ ಒಂದೂವರೆಯಿಂದ 2 kg ಬೀಜವನ್ನು ಸಾಲಿಂದ ಸಾಲಿಗೆ 1.5 ಅಡಿ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಎಕರೆಗೆ 20 kg ಸಾರಜನಕ, 40 kg ರಂಜಕ ಮತ್ತು 20 kg ಪೊಟ್ಯಾಷ್ ಒದಗಿಸುವ ರಸಗೊಬ್ಬರಗಳನ್ನು ಬಳಸಬೇಕಾಗ್ತದೆ. ನಮಗೆಲ್ಲ ತಿಳಿದಿರುವಂತೆ ಸ್ಟೈಲೋಜೆಂಥಸ್ ಜೊತೆಗೆ ಸಿಗ್ನಲ್ ಹುಲ್ಲನ್ನು ಮಿಶ್ರ ಬೆಳೆಯಾಗಿ ಬೆಳೆಯುವುದರಿಂದ ಪ್ರತಿ ಎಕರೆಗೆ 20 ಟನ್ ಹಸಿರು ಮೇವಿನ ಇಳುವರಿಯನ್ನು ಸಹ ಪಡೆಯಬಹುದಾಗಿದೆ. ಬೀಜೋಪಚಾರ ಮಾಡಿದ ಬೀಜಗಳನ್ನು ಸಗಣಿ ಮತ್ತು ಮಣ್ಣಿನ ಮಿಶ್ರಣದಿಂದ ಲೇಪಿಸಿ 45 ಸೆಂಟಿಮೀಟರ್ ಅಂತರದಲ್ಲಿ ಸಾಲುಗಳಲ್ಲಿ ಬಿತ್ತನೆ ಕೈಗೊಳ್ಳಬೇಕು. ವರ್ಷದಲ್ಲಿ 40 ರಿಂದ 50 ದಿನಗಳಿಗೆ ಅಂತರದಲ್ಲಿ 3 ಕಟಾವನ್ನು ಮಾಡಬಹುದಾಗಿದೆ. ಪ್ರತಿ ಎಕರೆಗೆ 8 ರಿಂದ 10 ಟನ್ ಹಸಿರು ಮೇವು ಸ್ಟೈಲೋಜೆಂಥಸ್ ಮತ್ತು 10 ರಿಂದ 12 ಟನ್ ಸ್ಟೈಲೋಜೆಂಥಸ್ ಎಮಟದಿಂದ ಪಡೆಯಬಹುದಾಗಿದೆ. ಒಟ್ಟಾರೆಯಾಗಿ ಈ ಹಸಿರು ಮೇವು ಅಥವಾ ಹಸಿರು ಮೇವು ಅಂತ ಹೇಳ್ತೀವಿ, ಇದರ ಒಂದು ನಿರ್ವಹಣೆಗೆ ಬಂದರೆ ಜಾನುವಾರುಗಳ ಒಂದು ಹಾಲಿನ ಉತ್ಪಾದನೆಯಲ್ಲಿ ಇದು ಯಾವ ಒಂದು ಪಾತ್ರ ವಹಿಸ್ತದೆ ಅನ್ನೋದು ಒಂದು ಸಾರಾಂಶ ರೂಪದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಮಗೆಲ್ಲ ತಿಳಿದಿರುವಂತೆ ಈ ಸುಧಾರಿತ ಮೇವಿನ ಬೆಳೆಗಳಿಂದ ಉತ್ತಮ ಗುಣಮಟ್ಟವಾದ ಮೇವು ಪಡೆಯಬೇಕಾದರೆ ಸರಿಯಾದ ಸಮಯಕ್ಕೆ, ಅಂದರೆ ಹೂವಾಡುವ ಹಂತದಲ್ಲಿ ಕಟಾವು ಮಾಡಬೇಕು. 3 ಭಾಗ ಏಕದಳ ಮೇವು ಆದರೆ 1 ಭಾಗ ದ್ವಿದಳ ಮೇವು ಪಶುಗಳ ಆಹಾರದಲ್ಲಿ ಇರುವುದು ಅವಶ್ಯಕ. ಕೃಷಿ ಭೂಮಿಯ ಫಲವತ್ತತೆಗೆ ಹಾಗೂ ಪಶುಗಳ ಅವಶ್ಯಕತೆಗೆ ಅನುಗುಣವಾಗಿ ಸುಧಾರಿತ ಮೇವಿನ ಬೆಳೆಗಳು ಆಯ್ಕೆ ಮಾಡಬೇಕು. ಸುಧಾರಿತ ಹುಲ್ಲು ಮತ್ತು ಮೇವಿನ ಬೆಳೆಗಳನ್ನು ಪಶುಗಳ ಆಹಾರಕ್ಕಾಗಿ ಬೆಳೆಯುವುದು ಮುಖ್ಯ ಉದ್ದೇಶವಾದರೆ ಇವುಗಳಲ್ಲಿ ಇತರೆ ಉಪಯೋಗಕ್ಕಾಗಿ ಸಹ ಬೆಳೆಯಬಹುದಾಗಿದೆ. ಈ ಬೆಳೆಗಳನ್ನು ಮಣ್ಣು ಮತ್ತು ನೀರು ಸಂರಕ್ಷಣೆಗಾಗಿ ಬದುಗಳ ಮೇಲೂ ಹಾಗೆ ಕೃಷಿ ಹೊಂಡದ ಸುತ್ತಲೂ ತೋಟ ಪಟ್ಟೆಗಳಲ್ಲಿ ಸಹ ಬೆಳೆಯಬಹುದಾಗಿದೆ. ಕೆಲವೊಂದು ಬೆಳೆಗಳನ್ನು ಸವಳು ಇಲ್ಲವೇ ಭೂಮಿಯಲ್ಲಿ ಬೆಳೆದಾಗ ಸವಳಿನಾಂಶ ಕ್ರಮೇಣ ಕಡಿಮೆ ಆಗಿರುವುದು ಕಂಡುಬರುತ್ತದೆ. ಅದರಂತೆ ಜೌಳು ಭೂಮಿಯನ್ನು ಉಪಯೋಗಿಸಿಕೊಂಡು ಮೇವಿನ ಉತ್ಪಾದನೆ ಸಹ ಮಾಡಲಾಗಿದೆ. ಈ ಮಣ್ಣಿನ ಸಂರಕ್ಷಣೆ, ಮಣ್ಣಿನ ಫಲವತ್ತತೆ ಹಾಗೂ ಅನುಪಯುಕ್ತ ಕೃಷಿ ಕ್ಷೇತ್ರದ ಉಪಯೋಗದಲ್ಲಿ ಈ ಬೆಳೆಗಳು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಈ ಮೇವು ಬೆಳೆಗಳನ್ನು ಬೆಳೆಯುವುದರಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ಪಡೆಯಬಹುದು. ಮೇವನ್ನು ಪಶುಗಳಿಗೆ ತಿನ್ನಿಸುವುದರಿಂದ ಸಾಂದ್ರೀಕರಿಸಿದ ಪಶು ಆಹಾರದ ಅವಶ್ಯಕತೆ ಹೆಚ್ಚಾಗಿ ಕಂಡುಬರುವುದಿಲ್ಲ. ಇದರಿಂದಾಗಿ ಪಶುಗಳಲ್ಲಿ ಉತ್ತಮ ಆರೋಗ್ಯ ಜೊತೆಗೆ ಪಶುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ರೋಗಗಳು ಇಳಿಮುಖ ಕಂಡುಬರುತ್ತದೆ. ಪಶುಗಳಲ್ಲಿ ಯಶಸ್ವಿ ಗರ್ಭಧರಿಸುವಿಕೆ ಕಾಣಬಹುದು. ಪ್ರಮುಖವಾಗಿ ಹಾಲಿನ ಇಳುವರಿ ಮತ್ತು ಗುಣಮಟ್ಟವಾದ ಗಣನೀಯ ಸುಧಾರಣೆ ಕಂಡುಬರುತ್ತದೆ. ಹೆಚ್ಚಿನ ಒಂದು ತಮ್ಮಿಂದ ಮಾಹಿತಿ ಪಡೆಯುವುದಾದರೆ ಈ ಮೇವಿನ ಬೆಳೆಗಳ ಬಗ್ಗೆ ಅವರಿಗೆ ಇನ್ನೂ ಒಂದು ಮಾಹಿತಿ ಬೇಕಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ ಹೇಳಿ ಸರ್. ನಮ್ಮ ದೂರವಾಣಿ ಸಂಖ್ಯೆ 944 91 91 812. ಇನ್ನೊಂದು ಸರಿ 944 91 91 812. ಧನ್ಯವಾದ ಸರ್. ಇದುವರೆಗೆ ತಾವು ಅಧಿಕ ಒಂದು ಹಾಲು ಉತ್ಪಾದನೆಯಲ್ಲಿ ಹಸಿರು ಮೇವಿನ ಪಾತ್ರದ ಕುರಿತು ಮತ್ತು ಈ ಮೇವಿನ ಬೆಳೆಗಳು ಹೆಂಗೆ ನಾವು ಬೆಳಿಬೇಕು, ಯಾವ ಒಂದು ಕ್ರಮನ ಅನುಸರಿಸಬೇಕನ್ನೋದನ್ನು ಸಂಪೂರ್ಣ ಒಂದು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಅದರಲ್ಲಿ ವಿಶೇಷವಾಗಿ ಭದ್ರಾವತಿ ಆಕಾಶವಾಣಿಯ ರೈತ ಬಾಂಧವರಿಗೆ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಇನ್ನೊಮ್ಮೆ ತಮಗೆ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ಸರ್. ನಮಸ್ಕಾರ ಸರ್.